ನಮಸ್ಕಾರ ಗೆಳೆಯರೆ. ಡಿಫೆನ್ಸ್ ಪ್ರಪಂಚದಿಂದ ಈಗ ಒಂದು ಬಹುದೊಡ್ಡ ನ್ಯೂಸ್ ಬರ್ತಾ ಇದೆ. ಅದೇನಪ್ಪ ಅಂತಂದ್ರೆ, ಪ್ರಪಂಚದ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತ ಕರೆಸಿಕೊಳ್ಳುವ F-35 ಅನ್ನು ಇರಾನ್ ತನ್ನ ಸರ್ಫೇಸ್ ಟು ಏರ್ ಮಿಸೈಲ್ ಬಳಸಿ ಶೂಟ್ ಮಾಡಿದೆ. ಹೌದು, ನೀವು ಕೇಳಿದ್ದು ನಿಜ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ವಿಮಾನ ಕ್ರಾಶ್ ಆಗಿಲ್ಲ. ಈ ವಿಮಾನದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ ಮತ್ತು ಪೈಲಟ್ ಸಂಪೂರ್ಣವಾಗಿ ಸೇಫ್ ಆಗಿದ್ದಾರೆ. ಹಾಗೂ ಈ ವಿಷಯವನ್ನ ಖುದ್ದಾಗಿ ಅಮೆರಿಕ ಕೂಡ ಕನ್ಫರ್ಮ್ ಮಾಡಿದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಅಸಲಿಗೆ ಅಲ್ಲಿ ಏನಾಯಿತು, ರೆಡಾರ್ಗೆ ಸಿಗದ F-35 ಅನ್ನು ಇರಾನ್ ಹೀಗೆ ಹೊಡೆಯಿತು ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, F-35 ಫೈಟರ್ ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ ಸ್ವಲ್ಪ ಸಮಯದಲ್ಲೇ ಇರಾನ್ ಕಡೆಯಿಂದ ಒಂದು ವಿಡಿಯೋ ರಿಲೀಸ್ ಆಯಿತು. ಹಾಗೂ ನೀವು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದು, ಇಲ್ಲಿ ಒಂದು F-35 ವಿಮಾನವನ್ನು ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಇದು IR ಅಂದ್ರೆ ಇನ್ಫ್ರಾರೆಡ್ ಅಥವಾ ಥರ್ಮಲ್ ಇಮೇಜ್ ವಿಡಿಯೋ ಆಗಿದ್ದು, ಇದರಲ್ಲಿ ವಿಮಾನವನ್ನು ವೈಟ್ ಹಾಟ್ ಕಾನ್ಫಿಗರೇಷನ್ ಅಲ್ಲಿ ಟ್ರ್ಯಾಕ್ ಮಾಡಲಾಗಿದೆ. ಇಲ್ಲಿ ಒಂದು ಮಿಸೈಲ್ ಹೋಗಿ ವಿಮಾನಕ್ಕೆ ಹಿಟ್ ಆಗತ್ತೆ, ಆಮೇಲೆ ವಿಡಿಯೋ ಕಟ್ ಆಗತ್ತೆ. ಆದರೆ ಇಲ್ಲಿ ಹಿಟ್ ಆದ ಮೇಲೂ ಕೂಡ ಈ ವಿಮಾನದ ಹಾರಾಟ ಮುಂದುವರಿಸಿದ್ದನ್ನು ನಾವು ನೋಡಬಹುದು. ಇದರರ್ಥ ಮಿಸೈಲ್ ವಿಮಾನಕ್ಕೆ ನೇರವಾಗಿ ಹೊಡೆದಿಲ್ಲ, ಬದಲಾಗಿ ಅದರ ಪಕ್ಕದಲ್ಲಿ ಬಂದು ಬ್ಲಾಸ್ಟ್ ಆಗಿದೆ, ಅಂದರೆ ಪ್ರಾಕ್ಸಿಮಿಟಿ ಹಿಟ್ ಆಗಿದೆ. ಹಾಗೂ ಇದರಿಂದ ವಿಮಾನಕ್ಕೆ ಭಾರಿ ಡ್ಯಾಮೇಜ್ ಏನಾಗಿಲ್ಲ ಮತ್ತು ಪೈಲಟ್ ಕೂಡ ಸೇಫ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಇದು ಯಾಕೆಷ್ಟು ದೊಡ್ಡ ನ್ಯೂಸ್ ಆಗ್ತಿದೆ? ಯಾಕಂದ್ರೆ ಗೆಳೆಯರೆ, F-35 ಪ್ರಪಂಚದ ಅತ್ಯಂತ ಡೇಂಜರಸ್ ಸ್ಟೆಲ್ತ್ ಫೈಟರ್ ಜೆಟ್. ಅಂದ್ರೆ ಶತ್ರುಗಳ ರೆಡಾರ್ಗೆ ಇದು ಸುಲಭವಾಗಿ ಸಿಗೋದೇ ಇಲ್ಲ. ಈ ವಿಮಾನವನ್ನು ಶತ್ರುಗಳು ಮಿಸೈಲ್ನಿಂದ ಹೊಡೆಯುವುದು ಅಸಾಧ್ಯ ಅನ್ನೋ ಮಟ್ಟಿಗೆ ಇದರ ಬಗ್ಗೆ ಹೇಳಲಾಗ್ತದೆ. ಹಾಗೂ ಇದುವರೆಗೂ ಎಷ್ಟೋ ಆಪರೇಷನ್ಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಈ ವಿಮಾನವನ್ನ ಬಳಸಿದ್ದಾರೆ. ಏರ್ ಟು ಏರ್ ಕಿಲ್ಸ್ ಕೂಡ ಮಾಡಿದ್ದಾರೆ. ಆದರೆ ಯಾರು ಕೂಡ ಈ ವಿಮಾನವನ್ನು ಟಚ್ ಮಾಡೋಕೆ ಆಗಿರಲಿಲ್ಲ. ಹಾಗಾಗಿ ಇದೇ ಮೊದಲ ಬಾರಿಗೆ F-35ಗೆ ಒಂದು ಮಿಸೈಲ್ ಬಂದು ಹಿಟ್ ಆಗಿದೆ. ಸೊ ಈಗ ಎಲ್ಲರ ತಲೆಯಲ್ಲಿ ಬರುವ ಪ್ರಶ್ನೆ ಏನಂದ್ರೆ, ಇಷ್ಟು ಅಡ್ವಾನ್ಸ್ಡ್ ವಿಮಾನವನ್ನ ಇರಾನ್ ಹೇಗೆ ಟ್ರ್ಯಾಕ್ ಮಾಡ್ತು? ಸೊ ನೋಡಿ ಗೆಳೆಯರೆ, ಇರಾನ್ ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ವಿಮಾನವನ್ನು IR ಟ್ರ್ಯಾಕಿಂಗ್ ಮೂಲಕ ಲಾಕ್ ಮಾಡಲಾಗಿದೆ. ಅಂದ್ರೆ ನೆಲದ ಮೇಲಿಂದ ವಿಮಾನವನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ಆ ವಿಮಾನ ತುಂಬಾ ಎತ್ತರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಹಾರ್ತಾ ಇರಲಿಲ್ಲ ಅಂತ ಅರ್ಥ. ಗೆಳೆಯರೆ, F-35 ನಂತ ಸ್ಟೆಲ್ತ್ ವಿಮಾನಗಳು ರೇಡಾರ್ ವೇವ್ಸ್ಗಳನ್ನು ರಿಫ್ಲೆಕ್ಟ್ ಮಾಡುವುದಿಲ್ಲ, ಅವುಗಳನ್ನು ಹೀರಿಕೊಳ್ತಾವೆ. ಆದರೆ ವಿಮಾನದ ಇಂಜಿನ್ನಿಂದ ಬರುವ ಬಿಸಿಯನ್ನು, ಅಂದರೆ ಹೀಟ್ IR ಸಿಗ್ನೇಚರನ್ನು ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ. ಎತ್ತರದಲ್ಲಿ ಹಾರುವಾಗ ವಾತಾವರಣ ತಂಪಾಗಿರುವುದರಿಂದ ಲಾಂಗ್ ರೇಂಜ್ನಲ್ಲಿ ಟಾರ್ಗೆಟ್ ಟ್ರ್ಯಾಕ್ ಮಾಡಬಹುದು. ಆದರೆ ಈ ಕೇಸ್ನಲ್ಲಿ ವಿಮಾನ ಕೆಳಮಟ್ಟದಲ್ಲಿ ಹಾರುತ್ತಿದ್ದರಿಂದಲೇ ಇರಾನ್ನ ಸೆನ್ಸಾರ್ಗಳು ಇದನ್ನು ಕ್ಯಾಚ್ ಮಾಡಿವೆ. ಹಾಗೂ ವಿಮಾನ ಕೆಳಗೆ ಹಾರುತ್ತಿದ್ದ ಕಾರಣದಿಂದಾಗಿ ಸರ್ಫೇಸ್ ಟು ಏರ್ ಮಿಸೈಲ್ನ ರೆಡಾರ್ಗಳು ಕೂಡ ಇದನ್ನ ಕೊನೆಗಳಿಗೆಯಲ್ಲಿ ಡಿಟೆಕ್ಟ್ ಮಾಡಿರಬಹುದು. ಹಾಗೇನೆ ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ಮಿಸೈಲ್ ವಿಮಾನದ ಕಡೆಗೆ ಬರ್ತಾ ಇರುವಾಗ ವಿಮಾನದಿಂದ ಯಾವುದೇ ಕೌಂಟರ್ ಮೇಜರ್ಸ್ ರಿಲೀಸ್ ಆಗಿಲ್ಲ. F-35ನಲ್ಲಿ ಪ್ರಪಂಚದ ಅತ್ಯಂತ ಅಡ್ವಾನ್ಸ್ಡ್ ಸೆನ್ಸರ್ಸ್ಗಳಿವೆ ಹಾಗೂ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಗುರುತಿಸುವ ಶಕ್ತಿ ಇದಕ್ಕಿದೆ. ಆದ್ರೂ ಈ ಮಿಸೈಲ್ ಅನ್ನು ಅದು ಯಾಕೆ ನೋಡಲಿಲ್ಲ? ಹಾಗೂ ಆಟೋಮೆಟಿಕ್ ಆಗಿ ರಿಲೀಸ್ ಆಗಬೇಕಿದ್ದ ಫ್ಲೇರ್ಸ್ ಮತ್ತು ಚಾಫ್ ಯಾಕೆ ರಿಲೀಸ್ ಆಗಲಿಲ್ಲ? ಗೆಳೆಯರೆ, ಇದಕ್ಕೆ ಎರಡು ಕಾರಣಗಳಿರಬಹುದು. ಒಂದು, ಮೊದಲೇ ಸಾಕಷ್ಟು ಮಿಸೈಲ್ಗಳು ಅಟ್ಯಾಕ್ ಮಾಡಿ ವಿಮಾನದ ಬಳಿ ಇದ್ದ ಎಲ್ಲ ಫ್ಲೇರ್ಸ್ ಖಾಲಿ ಆಗಿರಬಹುದು. ಆದರೆ ಹಾಗಿದ್ದಿದ್ರೆ ಪೈಲಟ್ ವಿಮಾನವನ್ನ ಅಗ್ರೆಸಿವ್ ಆಗಿ ತಿರುಗಿಸಿ ಎಸ್ಕೇಪ್ ಆಗಲು ಟ್ರೈ ಮಾಡಬೇಕಿತ್ತು. ಆದರೆ ಅದು ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಎರಡನೇ ಕಾರಣ, ವಿಮಾನದ ಆನ್ ಬೋರ್ಡ್ ಸೆನ್ಸರ್ಗಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿರಬಹುದು ಅಥವಾ ಮ್ಯಾಲ್ ಫಂಕ್ಷನ್ಸ್ ಆಗಿರಬಹುದು. ಗೆಳೆಯರೆ, ಹಾಗೆ ನೋಡಿದ್ರೆ ಇಲ್ಲಿ ಮೇಲ್ನೋಟಕ್ಕೆ ಪೈಲಟ್ನ ತಪ್ಪು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಸ್ಮಾರ್ಟ್ ಬಾಂಬರ್ಗಳನ್ನು ಹಾಕಲು ವಿಮಾನವನ್ನು ಇಷ್ಟು ಕೆಳಮಟ್ಟದಲ್ಲಿ ಹಾರಿಸುವ ಅಗತ್ಯವೇ ಇರಲಿಲ್ಲ. ನಾವು ಆಲ್ರೆಡಿ ಶತ್ರುಗಳ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡಿದ್ದೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ಪೈಲಟ್ ಕೆಳಗೆ ಹಾರಿಸಿ ಪೆಟ್ಟು ತಿಂದಿರುವ ಸಾಧ್ಯತೆ ಹೆಚ್ಚಿದೆ. ಆದರೆ ಈ ಘಟನೆಯಲ್ಲಿ F-35 ಬಗ್ಗೆ ಒಂದು ದೊಡ್ಡ ಪಾಸಿಟಿವ್ ವಿಷಯ ಕೂಡ ಅಪ್ರೂವ್ ಆಗಿದೆ. ಅದೇನಂದ್ರೆ, ವಿಮಾನ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮಿಸೈಲ್ ಪಕ್ಕದಲ್ಲೇ ಬ್ಲಾಸ್ಟ್ ಆಗಿ ಡ್ಯಾಮೇಜ್ ಆದರೂ ಈ ಸಿಂಗಲ್ ಎಂಜಿನ್ ವಿಮಾನ ಆಕಾಶದಲ್ಲಿ ಸುಟ್ಟು ಕರಕಲಾಗಲಿಲ್ಲ. ಅದು ನಿಧಾನವಾಗಿ ಹಾರಿ ವಾಪಸ್ ಬಂದು ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಶತ್ರುಗಳ ಜಾಗದಲ್ಲಿ ವಿಮಾನ ಕ್ರಾಶ್ ಆಗಿ ಪೈಲಟ್ ಸಿಕ್ಕಿ ಬಿದ್ದಿದ್ರೆ ಅಮೆರಿಕಾಗೆ ದೊಡ್ಡ ಮುಖಭಂಗ ಆಗ್ತಾ ಇತ್ತು. ಹಾಗೂ ಆ ವಿಚಾರದಲ್ಲಿ ಅಮೆರಿಕ ಈಗ ಬಚಾವಾಗಿದೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಗೆಳೆಯರೆ, ಈ ವಿಮಾನ ಕೆಳಮಟ್ಟದಲ್ಲಿ ಹಾರ್ತಾ ಇದ್ದಿದ್ದು ದೊಡ್ಡ ತಪ್ಪು. ಆದರೆ ಇಲ್ಲಿ ಕೌಂಟರ್ ಮೆಜರ್ಸ್ಗಳು ಯಾಕೆ ಕೆಲಸ ಮಾಡಲಿಲ್ಲ ಅನ್ನೋದು ಮುಂದಿನ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಿದೆ. ಹಾಗಾಗಿ ಇದರಿಂದ ಈ F-35 ಕೆಟ್ಟ ವಿಮಾನ ಅಂತೇನು ಸಾಬೀತಾಗೋದಿಲ್ಲ. ಬದಲಾಗಿ ಯುದ್ಧ ಭೂಮಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಎಷ್ಟು ದುಬಾರಿ ಆಗಬಹುದು ಅನ್ನೋದನ್ನ ಇದು ತೋರಿಸಿಕೊಡ್ತದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? F-35ನ ಈ ಲೋಪದ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.